ಸರ್, ಮಿಣಕನಗುರ್ಕಿ ಗ್ರಾಮ ಪಂಚಾಯತಿ ಬೆಳಗ್ಗೆ ಹಳೆ ಬುದ್ಧಿವಂತನಹಳ್ಳಿ ಆಯಿತು. ಅದಾದಮೇಲೆ ಈಗ ಮಿಣಕನಗುರ್ಕಿ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ಕಷ್ಟ ಕೇಳ್ತಿದ್ವಿ. ತುಂಬ ಜನದ್ದು ಇದೊಂದೇ ಊರಲ್ಲಿ 40 ಮನೆ ಕೇಳಿದ್ದಾರೆ ರೇಷನ್ ಕಾರ್ಡು. ಮತ್ತು ಮಿಣಕನಗುರ್ಕಿಯಲ್ಲಿ ಆ ಮರದಿಂದ ಸಮಸ್ಯೆ ಆಗಿದೆ, ಅದೇ ಹೇಳಿದ್ರೆ ಅದು ಸಾಲ್ವ್ ಮಾಡಿದ್ವಿ. ಮತ್ತು ಹಳೆ ಬುದ್ಧಿವಂತನಹಳ್ಳಿಯಲ್ಲಿ ಕನೆಕ್ಟಿವಿಟಿ ಪ್ರಾಬ್ಲಮ್ಮು ಅಂದರೆ ಅವ್ರು ಹೇಳ್ತಾ ಇರೋದೇನೆಂದರೆ 2-3 ಜನ ಆ್ಯಂಬುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ ಆ ರೋಡ್ಗೆ, ಆ ಊರಿಗೆ ಹಂಗೆ ಪ್ರಾಬ್ಲಮ್ ಇದೆ. ಈಗ ಇಮಿಡಿಯೇಟಾಗಿ ಒಂದು ವಾರದಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸರ್ವೇರ ಇದ್ರ ಪ್ರಕಾರ ನಕಾಶೆ ಪ್ರಕಾರ ರಸ್ತೆ ಮಾಡಿ 2-3 ತಿಂಗಳಲ್ಲಿ ಆ ಊರಿಗೆ ರಸ್ತೆ ಮಾಡಿಕೊಟ್ಬಿಡ್ತೀನಿ. ಮತ್ತು ಆ ಊರಲ್ಲಿ ಇಬ್ಬರಿಗೆ ಸಮಸ್ಯೆ ಇತ್ತು, ನನ್ನ ಅಮ್ಮ ಆಂಬುಲೆನ್ಸಲ್ಲಿ ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀನಿ. ಸರ್, ಈಗ ಅಧಿಕಾರಿಗಳ ಜೊತೆಗೆ ನಾವು ಗ್ರಾಮಗಳು ಬರ್ತಾ ಇದ್ದೀವಿ, ಯಾವ ರೀತಿ ಸಮಸ್ಯೆಗಳು ಎಲ್ಲೆಲ್ಲ? ಸರ್, ಇದು ನೋಡಿ ಏನಾಗುತ್ತೆ, ನಾನು ಗಮನಿಸಿದ್ದೇನು ಅಂದರೆ ಪಾಪ ಅವ್ರಿಗೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರುತ್ತೆ. ಈಗ ಇಷ್ಟೇ ಅಲ್ಲ ಸರ್, ಈಗ ಅರ್ಜಿಗಳು ತೊಗೊತಿದ್ದೀವಲ್ಲ, ಇದನ್ನು ಪ್ರಾಮಾಣಿಕವಾಗಿ ಫಾಲೋ ಅಪ್ ಮಾಡ್ತೀವಿ. ನೀವು ಗಮನಿಸ್ತೀರಲ್ಲ, ಒಂದು 10 ಜನ ನೋಟ್ ಮಾಡ್ಕೊತಾ ಇದ್ದಾರೆ ಸ್ಕಿಪ್ ಆಗಬಾರ್ದು ಅಂತ. ಇಲ್ಲಿ ನಡೆಯೋ ಡಿಸ್ಕಷನ್ನ 10 ಜನ ನೋಟ್ಸ್ ಮಾಡ್ತಾ ಇದ್ದೀನಿ. ಒಂದು PDO ಮಾಡ್ಕೊತಾರೆ, ಒಂದು ಡೆಪ್ಯೂಟಿ ತಹಸೀಲ್ದಾರ್ ಮಾಡ್ಕೊತಾರೆ, ಒಂದು EO ಆಫೀಸ್ ಕಡೆಯಿಂದ ಮಾತಾಡ್ತಾರೆ, ನನ್ನ ಆಫೀಸ್ ಕಡೆಯಿಂದ 3 ಜನ ಮಾಡ್ಕೊತಾರೆ. ಅರ್ಜಿಗಳೆಲ್ಲ ತೊಗೊಂಡು ಫಾಲೋ ಅಪ್ ಮಾಡ್ತೀವಿ. ಕೆಲವ್ರದ್ದು ಈಗ ರೇಷನ್ ಕಾರ್ಡ್ ಕೇಳಿದ್ದಾರೆ, ರೇಷನ್ ಕಾರ್ಡೇ ಇಲ್ಲ, ಅದು ಸರ್ಕಾರದಲ್ಲಿ ಬಿಟ್ಟಿದ ತಕ್ಷಣ ಮಾಡಿಕೊಡ್ತೀನಿ ಸರ್. ಸೊ ತುಂಬ ಎಫೆಕ್ಟಿವ್ ಅನ್ನಿಸ್ತಿದೆ. ಈಗ ಮುದ್ದೇನಹಳ್ಳಿ, ನಂದಿ ಪಂಚಾಯತಿ, ಕಮಗುಟ್ಟಹಳ್ಳಿ ಪಂಚಾಯತಿ, ಪುರ ಪಂಚಾಯತಿ ಆದಮೇಲೆ ಮಿಣಕನಗುರ್ಕಿ, ಇವತ್ತು ನಾಳೆ 10 ಹಳ್ಳಿನೂ ಮುಗಿಸ್ತೀನಿ. ಸಂಕ್ರಾಂತಿ ಒಳಗಡೆ ಮಂಚನಹಳ್ಳಿಯ ಪ್ರತಿ ಹಳ್ಳಿ ಸುತ್ತಬೇಕು ಅನ್ನೋದು ನನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಮುಗಿಸ್ತೀನಿ ಸರ್. ಪರಿಹಾರ ಅಲ್ಲೇ ಸಿಗುತ್ತಾ ಅಂತ? ಹೆಂಗೆ ಸರ್ ಸಿಗುತ್ತೆ? ಈಗ ನೋಡಿ, ಮರದ್ದು ಹೇಳಿದ್ರು, ಶತಮಾನ 3-4 ವರ್ಷದಿಂದ ಯಾರು ಹಾಕಿ ಅವ್ರಿಗೆ 8 ದಿನದಲ್ಲಿ ಮರ ಹೊಡಿತೀವಿ ಅಂದರು. PDO ಇಂದ ಲೆಟ್ರ್ ಬೇಕು ಅಂದರು. ಲೆಟರ್ ಇಮಿಡಿಯೇಟಾಗಿ ರೆಡಿ ಮಾಡಿ ಕೊಡಿಸ್ಬಿಟ್ಟೆ. ವಾರದಲ್ಲ ಮರ ಹೊಡಿಸ್ತೀನಿ. ಅಂಬೇಡ್ಕರ್ ಭವನ ಕೇಳಿದ್ರು, ಹಾಕ್ಕೊಡ್ತೀನಿ. ಒಂದು 35 ಲಕ್ಷ ಅನುದಾನದ ರಸ್ತೆ ಕೇಳಿದ್ದಾರೆ, ಬೇಗ ಬಂದು ಗುದ್ಲಿ ಪೂಜೆ ಮಾಡ್ತೀನಿ. ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀನಿ. ಸರ್, ಈಗ ದ್ವಾರದಲ್ಲಿ ಮಗುವಿನಲ್ಲಿ ತಾವು ಅನಾಥ ಮಗುನ ಶಾಲೆಗೆ ಸೇರಿಸಿದ್ದೀರಿ, ಹೇಗೆ ಯಾವ ಥರ ಪ್ರೊಸೆಸ್? ಸರ್, ನಾನು ಪದೇ ಪದೇ ಹೇಳ್ತಿರ್ತೀನಿ ಸರ್, ನನಗೆ SC ST ಸಮುದಾಯ ಅಂದರೆ ಪ್ರಾಣ. ನನ್ನ ಅವಶ್ಯಕತೆ ಇರೋದು ಅವ್ರಿಗೆ. ನಾನು ಶ್ರೀಮಂತರು ಅವ್ರ ಆಫೀಸಿಗೆ ತಿರುಗ್ತಾರೆ, ಕಷ್ಟ ಹೇಳ್ಕೊತಾರೆ, ಸಾಲ್ವ್ ಮಾಡ್ಕೊತಾರೆ. ಆದರೆ SC ST ಸಮುದಾಯದವರು, ಹಿಂದುಳಿದವರು ಪಾಪ ಆಫೀಸ್ಗೆ ಹೋಗೋಕ್ಕಾಗಿರಲ್ಲ, ಅಲ್ಲಿ ಅಲಿಯೋ ಅಷ್ಟು ಪೇಷನ್ಸ್ ಇರಲ್ಲ. ಕೂಲಿ ಕೆಲಸ, ಇವತ್ತೊಂದು ದಿನ ಕೆಲಸ ಬಿಟ್ಟೋದ್ರೆ ನಾಳೆ ಅನ್ನ ಯಾರಿಡ್ತಾರೆ? ಆ ಕಾರಣಕ್ಕೆ ನಾನು ಹಳ್ಳಿಗಳಿಗೆ ಬಂದು, ಸೊ ಅವತ್ತು ST ಸಮುದಾಯದ ಮಗು, ಆ ಹುಡುಗಿ ಪಾಪ ಅಪ್ಪ ಅಮ್ಮ ಇಲ್ಲ, ಆ ಮಗುನ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ದೆ. ಅಲ್ಲಿ ಉದಿಗ್ನಾರ್ಪನಹಳ್ಳಿಯಲ್ಲೂ ಒಬ್ಬರನ್ನ ಅಡ್ಮಿಷನ್ ಮಾಡಿಸಿದ್ದೀನಿ. ಅಲ್ಲೊಂದು 2 ಹಳ್ಳಿಗೆ ST ಭವನ ಬೇಕು ಅಂತ ಅದು ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಈಗ ಈ ಊರಿಗೂ ಅಂಬೇಡ್ಕರ್ ಭವನ ರಿಕ್ವೆಸ್ಟ್ ಮಾಡಿ ತರ್ತೀನಿ. ಸೊ ನಮ್ಮಂಥವ್ರು ನೋಡಿ ಸರ್, ನಾನು ಇಂಥ ಹಳ್ಳಿಗೆ ಬರಲಿಲ್ಲ ಅಂದರೆ 80% ಸಮಸ್ಯೆಗಳು ಸಾಲ್ವ್ ಆಗ್ತಿರಲ್ಲ, ಗ್ಯಾಪ್ ಬಂದುಬಿಡೋದು ಆಫೀಸರ್ಸ್ಗೆ, ಅವ್ರಿಗೆ. ಸೊ ಈಗ 80% ನಾನು ಸಾಲ್ವ್ ಮಾಡ್ತೀನಿ. ಬಟ್ 40 ಮನೆ ಕೇಳಿದ್ದಾರೆ, ಅದಕ್ಕೆ 1 ವರ್ಷ ಹಿಡಿಬೋದು. ಸರ್ಕಾರದಲ್ಲಿ ಏನೋ ನಮ್ಮ CM ಸಾಹೇಬ್ರ ಕಾಲಿಡ್ದಾದರೂ ನಾನು ಒಂದು 40 ಮನೆ ಹಾಕ್ಸ್ಕೊಂಬಂದು ಅವ್ರಿಗೆ ಕಟ್ಸ್ಕೊಡ್ತೀನಿ. ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅಲ್ವಾ? ನೋಡಿ, ಇವರೆಲ್ಲ ಮನಸ್ಸು ಮಾಡಿ ಅಪ್ಪ ಅಮ್ಮ ಇಲ್ಲದೆ ಹುಡುಗನ್ನ ನಾವು ತರಬೇಕು ಅಂತ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರು. ಆ ಕಾರಣಕ್ಕೆ ಇದೇನು ಯಾವುದು ಚುನಾವಣೆ ಇಲ್ಲ, ನಾನು ಅವ್ರ ಕಷ್ಟ ಕೇಳಕ್ಕೆ ಬಂದಿರೋದು. ಬೆಳಗ್ಗೆ 3:30 ಎದ್ದು ಬೆಂಗಳೂರು ಬಿಟ್ಟವನು ನಾನು. 5 ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು IBಗೆ ಬಂದು 6:15 ಮಂಚನಹಳ್ಳಿ ರೀಚ್ ಆಗಿದ್ದೆ. ಕಷ್ಟ ಕೇಳಕ್ತಾನೆ. ಮೊದಲೆಲ್ಲ MLAಗಳು ಇಲ್ಲಿಂದ ಕಾರ್ ಮಾಡಿಕೊಂಡು 3,000 ರೂಪಾಯಿ ಬಾಡಿಗೆ ಖರ್ಚು ಮಾಡ್ಕೊಂಡೋದ್ರು ಸಿಗ್ತಿರಲಿಲ್ಲ. ಬಡವ್ರಿಗೋಸ್ಕರ ನಾನು ಇದ್ದೀನಿ ಸರ್. ಈ ಹಿಂದೆ ಶಾಸಕರು ಈ ಹಳ್ಳಿಗೆ ಬಂದ ತಕ್ಷಣ ಏನಾದರೂ ರೆಸ್ಪಾನ್ಸ್ ಕೊಟ್ಟಿದ್ರು? ಈ ಹಳ್ಳಿ ಬಂದಿದ್ರಾ, ಇಲ್ಲ ಸಮಸ್ಯೆಗಳನ್ನು ಆಲಿಸಿದ್ರಾ? ಇಲ್ಲ, ನಾನು ಕಾಮೆಂಟ್ ಮಾಡೋದಕ್ಕಿಂತ ನನಗೆ ನೋಡಿ ಬಾಧೆ ಗೊತ್ತಿದೆ ಬ್ರದರ್, ನನಗೆ ನೋವು ಗೊತ್ತಿದೆ. ಆ ಕಾರಣಕ್ಕೆ ಸ್ಪಂದಿಸ್ತಿದ್ದೀನಿ. ನನಗೆ ಬಾಧೆ ಗೊತ್ತು. ನೋಡಿ, ಈಗ ಪೆನ್ಷನ್ನು ಅವ್ರಿಗೆ 1 ವರ್ಷದಿಂದ ಬರ್ತಿಲ್ಲ, 1 ತಿಂಗಳಲ್ಲಿ ಬರಂಗೆ ಮಾಡ್ತೀನಿ ನಾನು. ನೋಡಿ, ಅಲ್ಲ ಹುಡುಗ ಪಾಪ 2 ಕಿಡ್ನಿ ಫೇಲ್ಯೂರ್ ಆಗಿದೆ ರೀ, ಅಯ್ಯೋ ಅನಿಸುತ್ತೆ ರೀ. ಯಾರ ಮನೆ ಹುಡುಗ ಆದ್ರೇನು? ಈಗ ನಾನು ಡೀನ್ನ ಮಾತಾಡಿ ಸ್ಪೆಷಲ್ ವಾರ್ಡ್ ಅರೇಂಜ್ ಮಾಡಿ ಆ ಹುಡುಗನಿಗೆ 3 ದಿನಕ್ಕೆ ಒಂದ್ಸಲ ಡಯಾಲಿಸಿಸ್ ಬೇಕು, ನಾನು ಮಾಡಿಸ್ತೀನಿ ರೀ. ನನ್ನ ಅಮ್ಮ ಆ್ಯಂಬುಲೆನ್ಸ್ ಕರೆಸ್ತೀನಿ, ಮಾಡಿಸ್ತೀನಿ. ಎಷ್ಟು ಈಗ ಊರು ಹುಡುಗರೆಲ್ಲ ನನಗೆ ಭಾಳ ಖುಷಿ ಆಯಿತು. ಅಣ್ಣ, ನಮಗೇನು ಬೇಡ, ಆ ಹುಡುಗನ ಕಾಪಾಡೋಣ ಅಂತ ಕೇಳಿದ್ರು. ಇದು ರೀ, ಬಡವರಾಗಿರ್ಬೋದು, ಯೂನಿಟ್ ಇದೆ, ಒಬ್ರಿಗೊಬ್ರು ಪ್ರೀತಿ ಇದೆ. ಶ್ರೀಮಂತರು ನಗರಗಳಲ್ಲಿ ಪಕ್ಕದ ಮನೆ ಚೆನ್ನಾಗಿಲ್ಲ ಅಂದರೆ ಕೇರ್ ಮಾಡ್ತಾರೇನ್ರಿ? ಊರು ಹುಡುಗರೆಲ್ಲ ಒಂದೇ ಕೇಳಿದ್ದ, ಅಣ್ಣ ಆ ಹುಡುಗನ ಈ ಯೂನಿಟಿ ನಾನು ದೊಡ್ಡ ನಗರಗಳಲ್ಲಿ ನೋಡಲಿಲ್ಲ ರೀ. ಪಕ್ಕದ ಮನೇಲಿ ಸತ್ತೋದ್ರೇ ಹೋಗಿ ಒಂದು ಹೂನಾರು ಹಾಕಿ ಬರಲ್ಲ, 200 ರೂಪಾಯಿ ಖರ್ಚು ಬರುತ್ತೆ ಅಂತ. ಇದು ಪ್ರಾಬ್ಲಮ್. ಬಟ್ ಬಡವ್ರ ಜೊತೆ ನಾನು ಎಲ್ರಿಗೂ ಹೇಳ್ತೀನಣ್ಣ,
ಅಕ್ಕ ನಾನು ಮಾತು ಕೊಡ್ತಾ ಇದ್ದೀನಿ. ಈಗ ನೋಡಿ ನಮ್ಮ ಸರ್ಕಾರ ಬಂದಾಗಿಂದ 2,2 ಸಾವಿರ ಬರ್ತಿದೆ, ಬಸ್ಸಲ್ಲಿ ಉಚಿತ ಪ್ರಯಾಣ ಇದೆ. ನೀವು ನಮ್ಮ ಕಾಂಗ್ರೆಸ್ ಪಕ್ಷ ಕೋಟ್ ಹಾಕಿ ನನ್ನ ವಿಧಾನಸೌಧಕ್ಕೆ ಕಳಿಸಿದ್ರ. ಈಗ ಎಲ್ಲ ರೋಡ್ಗಳು ಹಾಕ್ಸ್ತೀನಿ, ಚರಂಡಿ ಕ್ಲೀನ್ ಮಾಡಿಸ್ತೀನಿ, ಮರ ಓಡಿಸ್ತೀನಿ. ಎಷ್ಟಾದರೆ ಅಷ್ಟು ನಿಮಗೆ ಸ್ಪಂದಿಸ್ತೀನಿ. ನಾನು ನಿಮ್ಮ ಹುಡುಗ, ನಿಮ್ಮ ಕಷ್ಟ ಬಂದು ಕೇಳ್ತೀನಿ. ನಾನು ಮೀಸೆ ಇಡ್ಸಲ್ಲೇ మీరు ನಾಶೆ ಇಡೋದಂಡ ಅಂತೆ. ಸರ್, ಈಗ ಬಡ ಜನರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತ ಆರೋಗ್ಯ ಮತ್ತೆ ಶಿಕ್ಷಣ, ಆ ಎರಡೂ ಕ್ಷೇತ್ರದಲ್ಲಿ ತಾವು ಸಂಚಲನ ಸೃಷ್ಟಿ ಮಾಡಿದ್ರೆ ನಿಮ್ಮ ಒಂದು ಈ ಸೇವೆಯಿಂದ ಅನುಕೂಲ ಪಡೆದಿರುವಂತಹ ವ್ಯಕ್ತಿಗಳ ಮುಖದಲ್ಲಿ ಆ ಧನ್ಯತಾ ಭಾವ ಖಂಡಿತವಾಗೂ ಇದೆ. ನೋಡಿ, ಮಿಣಕನಗುರ್ಕಿ ಶಾಲೆಯಲ್ಲಿ ದಯವಿಟ್ಟು ನೀವೀಗ ಒಂದು ಕೆಲಸ ಮಾಡಿ, ನೀವು ಹೋಗುವಾಗ ಮಿಣಕನಗುರ್ಕಿ ಹೈಸ್ಕೂಲ್ ಹತ್ರ ಹೋಗಿ SSLC ಮಕ್ಕಳನ್ನ ಮಾತಾಡಿ. 32 ಮಕ್ಕಳಿದ್ದಾರೆ, 24 ಏನೋ ಇದ್ದಾರೆ. ನೀವು ಹೋಗಿ, ಡೈಲಿ ಎಕ್ಸಾಮ್ ಮಾಡ್ತಿದ್ದೀನಿ. ಪೇಪರ್ ಬೆಂಗಳೂರಿಂದ ಪ್ರಿಂಟಾಗಿ ಬರ್ತಿದೆ. ಮೊನ್ನೆ ದೀಪಾವಳಿಗೆ ಎಲ್ಲ ಮಕ್ಕಳಿಗೂ ಬಟ್ಟೆ ಕೊಡಿಸಿದ್ದೀನಿ. ನನ್ನ ಸ್ವಂತ ದುಡ್ಡಣ, ಅದು ನನ್ನ ಸ್ವಂತ ದುಡ್ಡು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ಕೊಟ್ಟಿದ್ದೀನಿ, ನನ್ನ ದುಡಿಮೆ ಹಣ. ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ನೀವೀಗ ಹೈಸ್ಕೂಲ್ಗೆ ಹೋಗಿ SLC ಮಕ್ಕಳನ್ನ ಕೇಳಿ. ಪ್ರದೀಪ್ ಅಣ್ಣ ಡೈಲಿ ಎಕ್ಸಾಮ್ಸ್ ಮಾಡ್ತಿದ್ದಾರೆ, ಅದನ್ನು ಬೇರೆ ಸ್ಕೂಲ್ಗೆ ಎವ್ಯಾಲ್ಯೂಯೇಟ್ ಮಾಡಿಸ್ತಿದ್ದಾರೆ. ಈಗ 48 ಎಕ್ಸಾಮ್ ನಡೆಸ್ತಿದ್ದೀನಿ. ಇವತ್ತು ಕನ್ನಡ ಇದೆ. ಇದೋಗಿ ವಿಚಾರಿಸಿ, ನಾನು ಬಡವ್ರ ಪರ, ಅವ್ರ ಪರ ನಿಲ್ತೀನಿ ಸರ್.